ವಿದ್ಯಾಪೀಠ ಪಾದಾರ್ಪಣೆಯನ್ನು ಮಾಡ್ತಾ ಇದೆ. ಮತ್ತೆ ಪರಮ ಪೂಜ್ಯ ಶ್ರೀಪಾದಂಗಳವರ ತಪಸ್ಸು, ಅವರ ಜ್ಞಾನ ಅಗಾಧವಾಗಿರ್ತಕ್ಕಂಥದ್ದು, ಅವರ ಪೂಜಾ ವೈಭವವಂತೂ ಅವರ್ಣನೀಯ. ಅಲ್ಲಿ ನಿಂತು ಪೂಜೆಯನ್ನು ನೋಡಿದವರಿಗೆ ಗೊತ್ತಾಗುತ್ತದೆ ಪರಮ ಪೂಜ್ಯ ಶ್ರೀಪಾದಂಗಳವರ ಭಕ್ತಿ ಎಷ್ಟಿದೆ ಅನ್ನೋದು. ಅದು ಅವರಿಗೆ ಗೊತ್ತಾಗ್ತದೆ ಭಕ್ತಿ ಎಷ್ಟಿದೆ ಅಂತ ಅನ್ನೋದು. ಅಂಥ ಅಗಾಧತೆ ಅವರ ಜ್ಞಾನ, ಅವರ ಭಕ್ತಿ. ಮತ್ತೆ ಅಷ್ಟಲ್ಲದೆ ನಾವು ಹಿಂದೆ ನಾವೆಲ್ಲ ಕೇಳಿರ್ತಾ ಇದ್ವಿ, ಪುರಂದರದಾಸರು ಹಾಡು ಮಾಡಿದ್ದಾರೆ, ಕನಕದಾಸರು, ವಿಜಯದಾಸರು ಇವರೆಲ್ಲ ಹಾಡು ಮಾಡಿದ್ದಾರೆ ಅಂತ ನಾವೆಲ್ಲ ಕೇಳಿದ್ವಿ. ಆದರೆ ಅವರೆಲ್ಲ ಗಾಯನವನ್ನು ರಚನೆ ಮಾಡಿದ್ದು ರಚನೆ ಮಾಡಿದ್ದನ್ನು ನಾವು ಯಾರೂ ನೋಡೇ ಇಲ್ಲ. ಅವ್ರು ಹೇಳಿದ್ದರೆ ನಾವು ಇದು ನೋಡ್ತಾ ಇದ್ದೇವೆ. ಆದರೆ ಆ ಎಲ್ಲ ಗಾಯನವನ್ನು ರಚನೆ ಮಾಡುವಂತಹ ಇನ್ನ ಯುಗ ಪುರುಷರು ಇವತ್ತಿಗೂ ಇದ್ದಾರೆ ಅಂತಂದ್ರೆ ಅದು ಪರಮ ಪೂಜ್ಯ ಶ್ರೀಪಾದಂಗಳವರು. ಅನೇಕ ಗಾಯನಗಳನ್ನು ಮಾಡಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿರ್ತಕ್ಕಂಥದ್ದು ನಾವು ರಚನೆ ಮಾಡುವವರನ್ನು ಇವತ್ತು ನೋಡ್ತಾ ಇದ್ದೇವೆ ಅಂತ ಅನ್ನೋದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ. ಅಂಥ ಪರಮ ಪೂಜ್ಯ ಶ್ರೀಪಾದಂಗಳವರು ನಮ್ಮ 15ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಆಗಮಿಸಿದ್ದು ನಮ್ಮೆಲ್ಲರ ಸೌಭಾಗ್ಯವಾಗಿದೆ. ಪೂಜ್ಯ ಶ್ರೀಪಾದಂಗಳವರು ಅವರ ಬಲವಂತರಾಕ್ಷತೆಯನ್ನು ನೀಡಿ ಈ 1 ವರ್ಷದ 7 ದಿವಸಗಳು ಏನು ನಡೀತಾರೆ ಈ ಕಾರ್ಯಕ್ರಮಗಳು, ಇವೆಲ್ಲವೂ ಸಹಿತ ನಿರ್ವಿಘ್ನವಾಗಿ ನಡೆಯಲಿ ಅಂತ ಪರಮ ಪೂಜ್ಯ ಶ್ರೀಪಾದಂಗಳವರು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಂತಹ ಪೂಜ್ಯ ಶ್ರೀಪಾದಂಗಳವರಿಗೆ ಶಿರಸಾಷ್ಟಾಂಗ ಪ್ರಣಾಮ ಪೂರ್ವಕ ಶ್ರೀ ತ್ರಯಿ ವಿದ್ಯಾ ಗುರುಕುಲದ ಪರವಾಗಿ ಹಾಗೂ ಜಯನಗರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಫೋರ್ಟ್ ಟಿ ಬ್ಲಾಕ್ ಇದರ ಪರವಾಗಿಯೂ ಸಹಿತ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ತದನಂತರ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಋಗ್ವೇದ ಸಂಹಿತಾ ಹೋಮ, ಕಂಠಸ್ಥ ಪಾರಾಯಣ, ಈಗೆಲ್ಲ ನಾವೇನು ಕಾರ್ಯಕ್ರಮ ಮಾಡ್ತೀವಿ ಅದು ಇದಕ್ಕೆಲ್ಲ ಮೂಲ ಸ್ರೋತ ಯಾರು ಅಂತ ಕೇಳಿದರೆ ಪರಮ ಪೂಜ್ಯ ಸ್ವರ್ಗೀಯರಾಗಿರ್ತಕ್ಕಂತಹ ಸೋಮಯಾಜಿ ನಿತ್ಯಾಗ್ನಿ ಮಂತ್ರಿಗಳಾಗಿರ್ತಕ್ಕಂತಹ ಪರಶುರಾಮಾಚಾರ್ಯರು. ಅವರು ಅನುಗ್ರಹ ಮಾಡಿದ್ದು ಇವತ್ತು 15ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ನಾವೆಲ್ಲ ಬಂದಿದ್ದೇವೆ. ಅವರು ಸ್ವರ್ಗೀಯರಾಗಿದ್ದಾರೆ, ಆದರೂ ಸಹಿತ ಅವರ ಸಾನ್ನಿಧ್ಯದಲ್ಲಿ ಇದು ನಿರ್ವಿಘ್ನವಾಗಿ ನಡೀತಾರೆ ಅಂತ ಅನ್ನೋದನ್ನ ನಾವೆಲ್ಲರೂ ಸಹಿತ ಭಾವಿಸಬೇಕು ಅಂತ ಹೇಳ್ತಾ, ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಕಂಠಸ್ಥ ಪಾರಾಯಣ. ಪ್ರತಿ ವರ್ಷ ಋಗ್ವೇದ ಕಂಠಸ್ಥ ಪಾರಾಯಣ ಸಂಹಿತ ನಡೀತಾ ಇತ್ತು. ಈ ವರ್ಷ ಋಗ್ವೇದ ಪದಪಾರಾಯಣ ಹಾಗೂ ಕ್ರಮಪಾರಾಯಣ ತನಕ, ಅಂದ್ರೆ ಈಗ ಇಷ್ಟು ದಿವಸಗಳ ಕಾಲ ಕೇವಲ ಸಂಹಿತಾ ಪಾರಾಯಣವನ್ನು ಮಾತ್ರ ಮಾಡ್ತಾರೆ ಅಂತ ಇತ್ತು, ಅದು ಸಂಹಿತೆಯಿಂದ ಪದಪಾರಾಯಣಕ್ಕೆ ಹೋಗಿದೆ. ಪದಪಾರಾಯಣದಿಂದ ಕ್ರಮಾಂತ ಪಾರಾಯಣಕ್ಕೆ ವಿದ್ಯಾರ್ಥಿಗಳು ಸುಮಾರು 15 ಜನ ವಿದ್ಯಾರ್ಥಿಗಳು ಈ ಬಾರಿ ಕಂಠಸ್ಥ ಪಾರಾಯಣವನ್ನು ಮಾಡ್ತಾ ಇದ್ದಾರೆ. ಈ ಕಂಠಸ್ಥ ಪಾರಾಯಣಕ್ಕೆ ಪರೀಕ್ಷಾಧಿಕಾರಿಗಳು, ರವಿ ಘನಪಾಠಿಗಳು ಹಾಗೂ ರಾಘವ ಘನಪಾಠಿಗಳು ಹಾಗೂ ರಾಮಕೃಷ್ಣ ಘನಪಾಠಿಗಳು ಇವರು 3 ಜನ ವಿದ್ವಾಂಸರು ಆಗಮಿಸಿದ್ದಾರೆ. ಅಷ್ಟಲ್ಲದೆ ಅನೇಕ ಜನ ವಿದ್ವಾಂಸರು ಘನಪಾಠಿಗಳು ಆಗಮಿಸಲಿದ್ದಾರೆ. ಮಣಿಕಂಠ ಘನಪಾಠಿಗಳು ಹಾಗೂ ಶ್ಯಾಮಸುಂದರ ಘನಪಾಠಿಗಳು, ಗೋವಿಂದ ಪ್ರಕಾಶ ಘನಪಾಠಿಗಳು, ಹೀಗೆ ಅನೇಕ ಜನ ಘನಪಾಠಿಗಳು ಆಗಮಿಸಲಿದ್ದಾರೆ. ಅವರೆಲ್ಲರ ಸಮ್ಮುಖದಲ್ಲಿ ವಿದ್ಯಾರ್ಥಿಗಳು ಕ್ರಮಾಂತ ವೇದದ ಕಂಠಸ್ಥ ಪಾರಾಯಣವನ್ನು ಮಾಡಲಿದ್ದಾರೆ. ಅಂತಹ ಪರೀಕ್ಷಾಧಿಕಾರಿಗಳಿಗೆ ನಾನು ಸ್ವಾಗತವನ್ನ ಶ್ರೀ ವಿದ್ಯಾ ಗುರುಕುಲದ ಪರವಾಗಿ ಹಾಗೂ ಶ್ರೀಮಠದ ಪರವಾಗಿ ನಾನು ಅವರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತೆ ಈ ಎಲ್ಲ ಕಾರ್ಯಕ್ರಮಗಳು ನಡೆಯೋದಕ್ಕೆ ಮುಖ್ಯ ಕಾರಣ, ನಾವು ಈ ಜಾಗದಲ್ಲಿ ಮಾಡ್ತೀವಿ, ಆ ಜಾಗದಲ್ಲಿ ಮಾಡ್ತೀವಿ ಅಂತಿದ್ದಾಗ ನಮ್ಮಲ್ಲಿ ಮಾಡಬೇಕು ಅಂತ ಈ ಎಲ್ಲ ಮಠದವರು, ಜಯನಗರ ಮಠದವರು ಕೇಳಿದಾಗ ನಾವು ಇಲ್ಲಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾಗ ಅವರು ಮೊದಲ ಮಾತು ಹೇಳಿದ್ದು, ಇದು ನಿಮ್ಮ ಮನೆ ಯಾವ ರೀತಿ ಇರ್ತದೋ ಆ ರೀತಿಯಾಗಿ ಇರಿ, ಇಲ್ಲೇ ಇದ್ದು ಎಲ್ಲ ಕಾರ್ಯಕ್ರಮವನ್ನು ನಿಮ್ಮ ಮನೆ ಹಾಗೆ ಇರಲಿ ಅಂತ ಅವರು ಹೇಳಿದ್ದು ಮೊದಲ ಮಾತು. ಹಾಗಾಗಿ ಅವರೆಲ್ಲರೂ ಸಹಿತ ಈ 1 ವಾರಗಳ ಕಾಲ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸಹಕಾರವನ್ನು ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಅವರಲ್ಲೂ ಸಹಿತ ನಾನು ಕೇಳ್ಕೊಳ್ತಾ ಇದ್ದೇನೆ. ಮುಖ್ಯವಾಗಿ ವೇದಾಧ್ಯಯನ ಮಾಡಬಹುದು, ಅಧ್ಯಾಪನವನ್ನು ಮಾಡಬಹುದು, ಆದರೆ ನಾವು ಕೂತು ಪಾರಾಯಣವನ್ನು ಸಹಿತ ಮಾಡಬಹುದು. ಅದನ್ನು ಕೂತು ಕೇಳೋದಿದೆಯಲ್ಲ, ಅದು ಸ್ವಲ್ಪ ಸಂಯಮ ಬೇಕು ಅದು ಕೂತು ಕೇಳಲಿಕ್ಕೆ. ಅದು ಇವರೆಲ್ಲ ವಿದ್ಯಾರ್ಥಿಗಳು ಹೇಳ್ತಾ ಇರ್ತಾರೆ, ನೀವು ಯಾರು ಕೇಳದೇ ಇದ್ರೆ ವಿದ್ಯಾರ್ಥಿಗಳಿಗೆ ಉತ್ಸಾಹ ಇರೋದಿಲ್ಲ. ಹಾಗಾಗಿ ಶ್ರೋತೃವೃಂದದವರು ಎಲ್ಲರೂ ಸಹಿತ ಅದನ್ನ ಕೇಳಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅದು ಹೇಗೆ ಅಂತಂದ್ರೆ, ವಿದ್ಯಾರ್ಥಿಗಳಲ್ಲಿ ಆ ಪರಮಾತ್ಮನಿಂದ ನುಡಿಸ್ತಾನೆ. ವೇದ ಪಾರಾಯಣ ಪ್ರಿಯನಾಗಿರ್ತಕ್ಕಂತಹ ಪರಮಾತ್ಮ ನಿಮ್ಮಲ್ಲಿ ನಿಂತು ಅವನು ಅದನ್ನು ಕೇಳಬೇಕು, ಅವನು ಪ್ರಿಯನಾಗಬೇಕು ಅಂದ್ರೆ ನೀವೆಲ್ಲ ಕೇಳಿದ್ರೆ ಮಾತ್ರ ಆ ಎಲ್ಲ ವಿದ್ಯಾರ್ಥಿಗಳಿಗೂ ಸಹಿತ ಉತ್ಸಾಹವಾಗ್ತಾರೆ. ಹಾಗಾಗಿ ಈ ಶ್ರೋತೃವೃಂದದವರಿಗೂ ಸಹಿತ ಈ ಮೂಲಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅಂತ ಹೇಳ್ತಾ
ಮತ್ತೆ ಈ 7 ದಿವಸಗಳ ಕಾರ್ಯಕ್ರಮ ಇವತ್ತು ಇನ್ನೇನು ಪೂಜ್ಯ ಶ್ರೀಪಾದಂಗಳವರ ಸನ್ನಿಧಾನದಲ್ಲಿ ಕಲಶ ಸ್ಥಾಪನೆ ಹಾಗೂ ಕೋದಂಡರಾಮಚಂದ್ರ ದೇವರ ಪೂಜೆ ಅಷ್ಟಲ್ಲದೆ ಇವತ್ತಿನಿಂದ 2-3 ದಿವಸಗಳ ಕಾಲ ಪರಮ ಪೂಜ್ಯ ಶ್ರೀಪಾದಂಗಳವರು ಇಲ್ಲಿ ಬಂದು ಸಾಯಂಕಾಲದಲ್ಲಿ ಪ್ರವಚನವನ್ನು ಸಹಿತ ಉಪನ್ಯಾಸವನ್ನು ಸಹಿತ ನೀಡಲಿದ್ದಾರೆ. ಅವರ ಅನುಗ್ರಹ ಸಂದೇಶ ಸಹಿತ ಇದೆ. ಈ ಎಲ್ಲ ಕಾರ್ಯಕ್ರಮ ಹಾಗೂ ನಾಡಿದ್ದು ಕಂಠಸ್ಥ ಪಾರಾಯಣ, ಋಗ್ವೇದ ಸಂಹಿತಾ ಹೋಮ, 28ನೇ ತಾರೀಕು ಪೇಜಾವರ ಶ್ರೀಪಾದರು ಹಾಗೂ ಸುನಿತೀಂದ್ರ ಶ್ರೀಪಾದವರು, ಕಡೆಯ ದಿವಸ ದಾಸರಾಜ ಮಠದ ಶ್ರೀಪಾದಂಗಳವರು ಹಾಗೂ ಸೋದೆ ಮಠದ ಶ್ರೀಪಾದಂಗಳವರು ಇವರೆಲ್ಲರೂ ಅನೇಕ ಯಜವರೆಲ್ಲರೂ ಆಗಮಿಸಲಿದ್ದಾರೆ. ಇವರೆಲ್ಲರ ಅನುಗ್ರಹದ ಬಲದಿಂದ ಇದು ನಡೀತಾ ಇದೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ಸಹಿತ ಆಸ್ತಿಕ ಮಹಾಜನರು ಹಾಗೂ ಎಲ್ಲರೂ ಸಹಿತ ಎಲ್ಲರೂ ಇದಕ್ಕೆ ಸಹಕಾರವನ್ನು ನೀಡಿ ಇದಕ್ಕೆ ಯಶಸ್ವಿಗೊಳಿಸಬೇಕು ಅಂತ ನಾ ಈ ಮೂಲಕ ಎಲ್ಲರೂ ಸಹಿತ ಕೇಳ್ಕೊಳ್ತಾ ಇದ್ದೇನೆ. सत्यम अंगिरः उपात्वा अग्ने दिवे दोषाः तस्तः सिजातयम् तमाः वदन्तः आयसि राजन्तम् अधराणां गोपां कृतस्य दीदीविं वर्धमानं श्वेतमे सः नः पिता इव सुमवे अन्ये उपायनः भव ततस्वानः स्वस्तये वायवायाहि वायो इति वायो आयाहि याहि दर्शते मे इमे सोमाः सोमा अलङ्कृताः अलङ्कृता इत्यलङ्कृताः तेषां पाहि पाहि श्रुति हवमिति हवम् वाया उच्छेभिः वायो इति वायो उच्छेखरजलन्ते जलन्ते त्वामच्छा चरिताराः चरितार इति चरिताराः स्वसोमा अहर्विदाः स्वसोमा इति सुताः सोमाः अहर्विद इत्याहः विदाः वायो तव वायो इति वायो तव प्रपृञ्छति धेनाः प्रपृञ्छतीति प्रपृञ्छति धेनाः जिगाति दाशुषे दाशुष इति दाशुषे रुचि सोमापीतके इति सोमपीतके इन्द्रावायु इमे इन्द्रावायु इति इन्द्रावायु इमे सुताः सुता प्रयोभिरागातं प्रयोभिरिति प्रजाभिः आगातं गतमिति गतम् इन्दावो वामुषन्ति उषन्तिः इतिः वाजमिन्द्राः वायो इति वायो इन्द्रश्च चेतसः सुतानां वाजिनीवसु इति वाजिनीवसु तावायातं
आयातं उपद्रवत् द्रवद्विद्रवत् राजमिन्द्राः श्रीगुरुभ्यो नमः हरिः ओम् गणपतिं महामहे कविं कवीनामुपमश्रवस्तमम् ज्येष्ठराजं ब्रह्मणस्पदानः शृण्वन्नोतिभिः सीदसादनम् ॐ श्रीमहागणपतये नमः ॐ दिशेत्वोर्जेत्वा वायवस्थो वायवस्थदेवो वत्सविता प्रार्पयतु श्रेष्ठतमाय कर्मण आद्यायभवग्न्या देवभागवोर्जस्पतिर्वयस्पति प्रजापतेर्नवीवा अयक्ष्मामावस्तेन ईशतमार्जगुंसोरुद्रस्य हेतिः परिवो वृणुध्रुवा अस्मिन् गोपदोस्यादभग्वीर्यजमानस्य पशोन्पाय